ಬಿಗ್ ಬಾಸ್ ಸೀಸನ್ 10 ಕನ್ನಡ ನಡೀತಾ ಇದೆ. ಏನು ಅನ್ಸುತ್ತೆ ಈ ಬಿಗ್ ಬಾಸ್ ಬಗ್ಗೆ, ಈ ಬಾರಿ ಬಿಗ್ ಬಾಸ್ ಬಗ್ಗೆ? ಈ ಸರಿ ವಿನ್ ಆಗೋದು ಲೇಡೀಸೇ ಆಗ್ತಾರೆ ಅಂತ ನನ್ನ ಒಪಿನಿಯನ್. ನನ್ನಂತಲ್ಲ, ಆಲ್ಮೋಸ್ಟ್ ಎಲ್ಲರ ಒಪಿನಿಯನ್ ಅದೇ ಇರುತ್ತೆ. ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಬಂದು ಸಂಗೀತ ವಿನ್ ಆಗಬೇಕು ಅಂತ ನನ್ನ ಅನಿಸಿಕೆ ಅಷ್ಟೇ. ಅಂದರೆ ಈ ಬಾರಿ ಬಿಗ್ ಬಾಸ್ ಕಂಟೆಸ್ಟೆಂಟಲ್ಲಿ ವರ್ತೂರ್ ಸಂತೋಷ್ ಇದ್ದಾರೆ, ಅವ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಅವರು ಅವ್ರದ್ದು ಅಷ್ಟೇ. ಇವಾಗ ಒಂದೊಂದು ಸರಿ ಅವ್ರದ್ದು ಒಂದೊಂದು ಥರ ಥಾಟ್ ಇರುತ್ತೆ. ಅವ್ರ ಮನ್ಸೊಂದು ಥರ ಚಂಚಲ ಥರ. ಅವರು ಇವ್ರ ಬಗ್ಗೆ ಒಳ್ಳೆ ಹೇಳ್ತಿದ್ರೆ ಒಳ್ಳೆ ಕಡೆ ಇರ್ತಾರೆ, ಕೆಟ್ಟದ್ದು ಹೇಳ್ತಿದ್ರು ಅಲ್ಲೇ ಇರ್ತಾರೆ. ಮಾತಾಡ್ಬೇಕಾದ್ರೆ ಮಾತ್ರ ಅವ್ರು ರಿಯಾಕ್ಟೇ ಮಾಡಲ್ಲ. ಈ ಥರ ಎಷ್ಟೊಂದು ಸರಿ ಆಗಿದೆ. ಸೊ ನನ್ನ ಒಪಿನಿಯನ್, ಅವರು ಒಂದು ಸ್ವಲ್ಪ ಅವ್ರ ಮನ್ಸೊಂಥರ ಚಂಚಲ ಥರ. ಒಂದು ಸರಿ ಇದ್ದಂಗೆ ಒಂದು ಸರಿ ಇರಲ್ಲ. ಅವ್ರ ಒಪಿನಿಯನ್ಸ್ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ವರ್ತೂರ್ ಬಗ್ಗೆ ಅಷ್ಟೇ. ತುಕಾಲಿ ಸಂತೋಷ್ ಅವ್ರು ಕಾಮಿಡಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನೆನ್ನೆ ಟಾಸ್ಕಲ್ಲೂ ತುಂಬ ಚೆನ್ನಾಗಿ ಮಾತಾಡಿದ್ರು, ಕಾಮಿಡಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಬಟ್ ಏನಂದರೆ ಸ್ವಲ್ಪ ಅವ್ರ ಮಾತಿಗೆ ಒಂದು ಸ್ಟ್ಯಾಂಡ್ ತೊಗೊಳ್ಳಲ್ಲ ಅವರು. ಏನಂದರೆ ಇವಾಗ ಮಾತಾಡ್ಬಿಟ್ಟಿರ್ತಾರೆ, ಅದನ್ನು ಪ್ಯಾಚಪ್ ಹೆಂಗಂದರೆ ಇವಾಗ ಏನೋ ಕೆಟ್ಟದು ಇಂದ್ರೆ ಮಾತಾಡಿರ್ತಾರೆ, ಅದನ್ನು ಅಲ್ಲೇ ತಿಪ್ಪೆ ಸಾರಿಸ್ಬಿಡ್ತಾರೆ. ಮುಂದೆ ಏನು ಹೇಳೋಕ್ಕೆ ಹೋಗಲ್ಲ ಅದ್ರ ಬಗ್ಗೆ. ಹಂಗಂಗೆ ಅಲ್ಲೇ ಸಾರ್ಟ್ ಔಟ್ ಮಾಡಿಬಿಡ್ತಾರೆ. ಡ್ರೋನ್ ಪ್ರತಾಪ್ ಅವ್ರು ಚೆನ್ನಾಗಿ ಆಡ್ತಿದ್ದಾರೆ. ಪಾಪ ಅವ್ರ ಮನೇಲಿರೋರು ಯಾರಿಗೂ ಗೊತ್ತಾಗ್ತಿಲ್ಲ ಅವ್ರು ಗೇಮ್ ಆಡ್ತಿರೋದು. ಬಟ್ ಅವ್ರು ಲಿಟ್ರಲಿ ಅವ್ರ ಮೈಂಡ್ ಗೇಮ್ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಎಷ್ಟೊಂದು ಟಾಸ್ಕಲ್ಲಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅವ್ರ ಮನೆಯವ್ರು ಅದೇನಕ್ಕೆ ಕಳಪೆ ಕೊಟ್ಟರು ಅದು ಗೊತ್ತಿಲ್ಲ. ಬಟ್ ಅವ್ರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಟಾಪ್ 2 ಅಲ್ಲಿ ಇರೋದು ಅಂದರೆ ಸಂಗೀತ, ಡ್ರೋನೇ ಇರ್ತಾರೆ ಅಂತ ನನ್ನ ಒಪಿನಿಯನ್. ಕಾರ್ತಿಕ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಸಂಗೀತ ಮೇಲೆ, ತಲೆ ಹೊಡ್ಬಿಟ್ಟು ನೀವು ಝೀರೋ ಅಂತ. ಅವ್ರು ಪ್ರೂವ್ ಆಯಿತು ಅನ್ಸುತ್ತೆ ಅವ್ರು ಝೀರೋ ಅಂತ. ಸಂಗೀತ ಇದ್ರೇ ಕಾರ್ತಿಕ್ ಅಂತ ನನ್ನ ಒಪಿನಿಯನ್. ಅವ್ರು ಇಂಡಿವಿಜುವಲ್ಗೆ ಮಾಡ್ತಾರೆ. ಬಟ್ ಏನಂದರೆ ಬೇರೆಯವ್ರ ಮಾತನ್ನ ತುಂಬ ಕೇಳ್ತಾರೆ. ಅವರು ಓನ್ ಡಿಸಿಷನ್ ತೊಗೊಳ್ಳಲ್ಲ. ಇವ್ರ ಮಾತನ್ನ ತುಂಬ ಕೇಳ್ತಾರೆ. ಅದಕ್ಕೆ ಕಾರ್ತಿಕ್ ಆ ಥರ ಬೇರೆಯವ್ರ ಮಾತು ಕೇಳ್ತಾರೆ. ಓವರಾಲ್ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕು ಮತ್ತು ಯಾಕೆ? ನನ್ನ ಪ್ರಕಾರ ಸಂಗೀತ ಆಗಬೇಕು. ಏಕೆ ಸಂಗೀತ? ಕನ್ಸಿಸ್ಟೆನ್ಸಿಯಾಗಿ ಒಂದೇ ಅವ್ರು ಯಾವುದೇ ಟಾಸ್ಕ್ ಆಡಿದ್ರು, ಸೋಲೋ ಟಾಸ್ಕ್ ಆದ್ರೂ ಅವ್ರು 100% ಅವ್ರು ಕೊಟ್ಟು ಗೆದ್ದಿದ್ದಾರೆ. ಮತ್ತು ಗ್ರೂಪ್ ಟಾಸ್ಕ್ ಆದರೂ ಅಷ್ಟೇ, ಎಲ್ಲರ ಮುಂದೆ ಒಂದು ಹುಡುಗಿಯಾಗಿ ಓಪನ್ ಅಪ್ ಆಗಿ ನಿಂತಿದ್ದಾರೆ. ಓಪನ್ ಆಗಿ ನಾನು ಹಿಂಗೆ ಇರೋದು ಏನಿವಾಗ ಈ ಥರ ನಿಂತ್ಕೊತಾರೆ. ಸೊ ನನಗೆ ಸಂಗೀತ ಅಂದರೆ ತುಂಬ ಇಷ್ಟ. ಅವರೇ ವಿನ್ ಆಗ್ತಾರೆ ಅಂತ ನನ್ನ ಒಪಿನಿಯನ್. ತಮ್ಮ ಹೆಸರು? ಜೀವನ ಅಂತ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.